ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ ಬಯಸ್ತೇನೆ. ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ವಿಶೇಷವಾಗಿ ನನ್ನ ನಾಯಕರಾದಂತಹ ಸಿದ್ದರಾಮಯ್ಯ ಅವರಿಗೆ, ಅವರು ನನ್ನನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಬಹಳಷ್ಟು ರಾಜಕಾರಣದಲ್ಲಿ ಸಹಾಯ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಪಕ್ಷ. ಈ ಸಮಾಜದ ಎಲ್ಲ ವರ್ಗದ ಜನರಿಗೆ ಪ್ರಾತಿನಿಧ್ಯವನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಎಲ್ಲ ವರ್ಗದ ಧ್ವನಿ ಈ ಸರ್ಕಾರದ ಏನ್ ಡಿಸಿಷನ್ ಮೇಕಿಂಗ್ ಇದೆ, ತೀರ್ಮಾನಗಳು ಆಗ್ತಾ ಇರ್ತಕ್ಕಂಥ ಸಂಪುಟದಲ್ಲಿ ಇರಬೇಕು ಅಂತ ಕಾಂಗ್ರೆಸ್ ಪಕ್ಷದ ಆಶೆ. ಆ ಆಶಯ ತಕ್ಕಂತೆ ನಮ್ಮಂತವ್ರಿಗೆ ಎಲ್ಲರಿಗೂ ಅವಕಾಶ ಸಿಕ್ಕಿದೆ. ಬೇರೆ ಯಾವ ಪಕ್ಷದಿಂದನೂ ಈ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ಈ ಸಮಾಜದ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಅಹಿಂದ ವರ್ಗದು. ಯಾರು ದಲಿತರು, ಅತಿ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು. ಅದೇ ಆ ಸಮಾಜದ ಒಂದು ಇದೇ ಬಿಂಬಿಸ್ಬೇಕಲ್ಲ ಸಂಪುಟದಲ್ಲಿ. ಆ ನಿಟ್ಟಿನಲ್ಲಿ ಅಹಿಂದ ವರ್ಗಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಷೇರು ಈ ಬಾರಿ ಅಧಿಕಾರದ ಹಂಚಿಕೆಯಲ್ಲಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕತ್ವಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಹಳ ಸಂತೋಷ ಆಗಿದೆ ನನಗೆ, ನನ್ನ ಕುಟುಂಬಕ್ಕೆ, ವಿಶೇಷವಾಗಿ ನನ್ನ ತಾಯಿಗೆ. ಯಾಕಂದ್ರೆ ಮಾಜಿ ಶಾಸಕರು ಏನು ಹಲವಾರು ವರ್ಷಗಳಿಂದ ಪಕ್ಷದಲ್ಲಿ 3ನೇ ತಲೆಮಾರಾಗಿ ನಾನು ಪಕ್ಷದ ಶಿಸ್ತಿನ ಸಿಪಾಯಿಗೆ ಇವತ್ತು ಬಂದಿದ್ದೆ. ಆ ಒಂದು ವಿಚಾರದಲ್ಲೇ ಇವತ್ತು ನಮ್ಮ ವರಿಷ್ಠರು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಸಾಹೇಬರು ಇವತ್ತು ನನಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಖಂಡಿತವಾಗಿ ಅವಕಾಶಕ್ಕೆ ತಕ್ಕನಾಗಿ ಇವತ್ತು ಏನು ಪ್ರತಿಯುಕ್ತವಾಗಿ ನಾನು ಏನು ಕೆಲಸಗಳನ್ನು ಮಾಡಬೇಕು, ಯಾಕಂದ್ರೆ ನನ್ನ ತಂದೆಯವರಿಂದ ನಾನು ಹಲವಾರು ಅನುಭವಗಳನ್ನು ಪಡೆದಿದ್ದೇನೆ. ಖಂಡಿತವಾಗಿ ಸಮರ್ಪಕವಾಗಿ ಎಲ್ಲ ಜನಾಂಗ, ಎಲ್ಲ ಜಾತಿ ಜನಾಂಗಕ್ಕೆ ಇವತ್ತು ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಖಂಡಿತವಾಗಿ ಸ್ಪಂದಿಸ್ತೇನೆ. ಅವ್ರ ಜೊತೆ ಗಟ್ಟಿಯಾಗಿ ನಿಲ್ತೇನೆ. ಖಂಡಿತವಾಗಿ ನನ್ನ ಕ್ಷೇತ್ರದ, ನನ್ನ ಜಿಲ್ಲೆಯ ಜನತೆ ಇವತ್ತು ಬಹಳಷ್ಟು ಒಂದು ಹಾರೈಕೆಯನ್ನ, ದೇವರ ಹತ್ರ ಪ್ರಾರ್ಥನೆ ಇಟ್ಕೊಂಡು, ಅದಕ್ಕೆ ಹೇಳ್ತಾರೆ ನಮ್ಮ ನಾಯಕರಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ತಾ ಇರ್ತಾರೆ, ಪ್ರಯತ್ನ ವಿಫಲ ಆಗ್ಬೋದು, ಆದ್ರೆ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನೋದಕ್ಕೆ ಇವತ್ತು ನನಗೂ ಒಂದು ಉದಾಹರಣೆ ಅದೇ ಆಗಿದೆ ಅನ್ನೋ ಮಾತನ್ನ ಹೇಳಕ್ಕೆ ಇಚ್ಛೆಪಡ್ತೇನೆ. ಗುರುಗಳ ಒಂದು ಅನುಗ್ರಹ, ಆಶೀರ್ವಾದ ಕೂಡ ಪಂಚಪೀಠಾಧೀಶ್ವರ ಆಗಿರ್ಬೋದು, ಈ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳ ಆಶೀರ್ವಾದ ಅಂತ ಹೇಳ್ತೀನಿ. ಖಂಡಿತವಾಗಿ ನಿರೀಕ್ಷೆ ಇದೆ, ಅದನ್ನು ಮುಕ್ತವಾಗಿ ಚರ್ಚೆ ಮಾಡಿ. ಈಗ ನಿಮ್ಮ ಹಿರಿಯ ಶಾಸಕರು ಕೆಲವರೆಲ್ಲ ರಿಸೈನ್ ಮಾಡಿದ್ದಾರೆ, ಈಶ್ವರರಾವ್ ಪಾಟೀಲ್ ಅವರು ರಿಸೈನ್ ಮಾಡಿದ್ದಾರೆ, ಅಪ್ಪಾಜಿ ನಾಡಗೌಡರು ನಾಳೆ ರಿಸೈನ್ ಮಾಡ್ತಾರೆ ಸರ್. ನೋಡಿ, ಅದಕ್ಕೆ ನಮ್ಮ ಪಕ್ಷದ ವರಿಷ್ಠರಿದ್ದಾರೆ, ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಕೆಪಿಸಿ ಅಧ್ಯಕ್ಷರಿದ್ದಾರೆ. ಅವರು ಅವ್ರ ಜೊತೆ ಚರ್ಚೆ ಮಾಡಿ ಅವ್ರು ಏನು ಬೇಡಿಕೆಗಳಿದೆ ಅವನ್ನ ಈಡೇರಿಸುವಂತ ಕೆಲಸ ಅವರು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ನೀವು ಹ್ಯಾಪಿ ಸರ್? ಖಂಡಿತವಾಗಿ. ಥ್ಯಾಂಕ್ ಯು.